ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ. ಕಾರಣ ಮೂರನೇ ತಲೆಮಾರಿನ ರಾಜಕಾರಣಕ್ಕೆ ಹಾಸನ ಇಲ್ಲಿ ಕಾರಣ ಆಗ್ತಾ ಇದೆ. ಹಾಸನದಲ್ಲಿ ಈ ಬಾರಿ ಹೇಗಾದ್ರೂ ಗೆಲ್ಲಲೇಬೇಕು ಅನ್ನೋದು ಪ್ರಜ್ವಲ್ ರೇವಣ್ಣ ಅವರ ಆಶಯ. ಇದರಂತೆ ತಮ್ಮ ಕಡು ವೈರಿಗಳನ್ನು ಸ್ನೇಹಿತರನ್ನಾಗಿಸಿಕೊಳ್ಳೋದಕ್ಕೆ ದಾಳವನ್ನ ಉರುಳಿಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರೀತಂ ಗೌಡ ಅವರ ಜೊತೆಗಿರುವಂತಹ ಮುನಿಸು ಶಮನಗೊಳಿಸೋದಕ್ಕೆ ಒಂದು ಹೆಜ್ಜೆಯನ್ನ ಪ್ರಜ್ವಲ್ ರೇವಣ್ಣ ಮುಂದೆ ಇಡ್ತಾ ಇದ್ದಾರೆ. ಇದಕ್ಕೆ ಪ್ರೀತಂ ಗೌಡ ಒಪ್ಕೊಳ್ತಾರಾ? ಹಾಸನದಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ರಂಗೇರಿದ ಹಾಸನ ಲೋಕಸಭಾ ಅಖಾಡ. ಹಾಸನದಲ್ಲಿ ಮೂರನೇ ತಲೆಮಾರು ಮುಖಾಮುಖಿ. ಪ್ರಜ್ವಲ್ ರೇವಣ್ಣ ಸ್ನೇಹಕ್ಕೆ ಒಪ್ತಾರಾ ಪ್ರೀತಂ ಗೌಡ? ಹಾಸನ ಜಿಲ್ಲೆಯ ಇತಿಹಾಸದಲ್ಲಿಯೇ 1980-90ರ ದಶಕದಲ್ಲಿ ದೇವೇಗೌಡರು ಹಾಗೂ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದ ದಿವಂಗತ ಜಿ ಪುಟ್ಟಸ್ವಾಮಿ ಗೌಡ ರಾಜಕೀಯದಲ್ಲಿ ಮುಖಾಮುಖಿಯಾಗಿದ್ರು. ಅದಾದ ಬಳಿಕ ಎಚ್.ಡಿ. ರೇವಣ್ಣ ಹಾಗೂ ಪುಟ್ಟಸ್ವಾಮಿ ಗೌಡರು, ಎಚ್.ಡಿ. ರೇವಣ್ಣ ಮತ್ತು ಪುಟ್ಟಸ್ವಾಮಿ ಗೌಡರ ಸೊಸೆ ಅನುಪಮ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ಡಿ. ರೇವಣ್ಣ, ಶ್ರೇಯಸ್ ಪಟೇಲ್ ಮುಖಾಮುಖಿಯಾಗಿದ್ರು. ಈ ಬಾರಿ ಮೂರನೇ ತಲೆಮಾರು ಮುಖಾಮುಖಿಯಾಗಲಿದ್ದು ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಫೈಟ್ ಖಚಿತವಾಗಿದೆ. ದಿವಂಗತ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದ್ದು ಜಿಲ್ಲೆಯ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಶ್ರೇಯಸ್ ಪಟೇಲ್ ಅವರ ಆಯ್ಕೆ ಸ್ವಾಗತಾರ್ಹ. ಕಳೆದ ವಿಧಾನಸಭಾ ಚುನಾವಣೆಯ ವರ್ಚಸ್ಸನ್ನ ಇಟ್ಕೊಂಡು ಈ ಚುನಾವಣೆಯಲ್ಲಿ ಕೆಲಸ ಮಾಡ್ತೇವೆ, ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸಲು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಅಂತೇಳಿ ಶಾಸಕ ಶಿವಲಿಂಗೇಗೌಡರು ಹೇಳಿದ್ದಾರೆ. ಈಗ ಪಾರ್ಟಿ ಹೈಕಮಾಂಡ್ ಪರಿಶೀಲನೆ ಮಾಡಿ ಶ್ರೇಯಸ್ ಅವರನ್ನ ಅಧಿಕೃತ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಾನು ಅದನ್ನ ಸ್ವಾಗತಿಸ್ತೇನೆ. ನಾವೆಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಹೋರಾಟವನ್ನು ಮಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ರನ್ನು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ವಿಜಯೋತ್ಸವನ ಆಚರಣೆ ಮಾಡಲೇಬೇಕು ಅಂತಕ್ಕಂಥ ಹಠ ತೊಟ್ಟು ಈ ಸಾರಿ ನಾವು ಕೆಲಸ ಮಾಡ್ತೇವೆ. ಇನ್ನು ಟಿಕೆಟ್ ಘೋಷಣೆಗೂ ಮುನ್ನವೇ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದಾದ್ಯಂತ ಓಡಾಡ್ತಾ ಇರುವ ಪ್ರಜ್ವಲ್ ರೇವಣ್ಣ ಬಿಜೆಪಿ ನಾಯಕರ ವಿರುದ್ಧ ಸಾಫ್ಟ್ ಕಾರ್ನರ್ ಪ್ರದರ್ಶನ ಮಾಡ್ತಿದ್ದಾರೆ. ಟಿಕೆಟ್ ಅನೌನ್ಸ್ ಆದ್ಮೇಲೆ ಎರಡು ಪಕ್ಷದವರು ಸೇರಿ ಎಲ್ಲಾ ಭಾಗದಲ್ಲೂ ಸಭೆಯನ್ನ ಮಾಡ್ತೀವಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಘೋಷಿಸಿದ್ದಾರೆ. ಆದರೆ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಪ್ರಜ್ವಲ್ ಸ್ನೇಹಕ್ಕೆ ಒಪ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಸರ್, ಇವಾಗ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ಒಟ್ಟಿಗೆ ಸೇರಿಸಿ ಒಂದೊಂದು ಸಭೆ ಮಾಡ್ತಾ ಇದ್ವಿ ಎಲ್ಲ ಭಾಗದಲ್ಲೂ. ಈಗ ಕಡೂರು ಇರ್ಬೋದು, ಬೆಳ್ಳಿ ಪ್ರಕಾಶ್ ಅಣ್ಣ ಹತ್ರನೂ ಮಾತಾಡಿದ್ದೀವಿ. ಬೇಲೂರು ಇರ್ಬೋದು, ಇವರು ಸುರೇಶ್ ಅಣ್ಣ ಎಚ್ ಕೆ ಸುರೇಶ್ ಅಣ್ಣ ಹತ್ರನೂ ಮಾತಾಡಿದ್ದೀವಿ. ನಮ್ಮ ಸಕಲೇಶ್ಪುರ ಮಂಜಣ್ಣ ಅವ್ರ ಹತ್ರನೂ ಮಾತಾಡಿದ್ದೀವಿ. ಈಗ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ. ಹಾಸನ ಮುಂದಿನ ದಿನಗಳಲ್ಲಿ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ. ಹಂಗೆ ಎಲ್ಲ ಕಡೆನೂ ನಮ್ಮ ಅರ್ಕಲ್ಗೂಡು ಯೋಗ ರಮೇಶ್ ಹತ್ರ ಮಾತಾಡ್ತೀವಿ. ಈ ಥರ ಎಲ್ಲರ ಹತ್ರನೂ ಮಾತಾಡಿ ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಮಾಡಿ ಒಟ್ಟಿಗೆ ಸಭೆ ಮಾಡಬೇಕು ಅಂತ. ಒಟ್ನಲ್ಲಿ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಮೂರನೇ ತಲೆಮಾರಿನವರು ಸ್ಪರ್ಧೆಗಿಳಿತಾ ಇದ್ದು ತೀವ್ರ ಕುತೂಹಲ ಮೂಡಿಸಿದೆ. ಯುವ ರಾಜಕಾರಣಿಗಳ ನಡುವಿನ ಚುನಾವಣಾ ಸಮರ ಜಿಲ್ಲೆ, ರಾಜ್ಯ ಮಾತ್ರವಲ್ಲದೆ ದೇಶದ ಗಮನ ಸೆಳೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಶಶಿಧರ್, ಬಿಸಿ, ಪಬ್ಲಿಕ್ ಟಿವಿ, ಹಾಸನ.